ನಮಸ್ಕಾರ ವೀಕ್ಷಕರೇ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಕೇವಲ ಭಾರತ ಮಾತ್ರವಲ್ಲ, ವಿಶ್ವದ ಹಿಂದೂಗಳೆಲ್ಲ ಈ ಒಂದು ಐತಿಹಾಸಿಕ ಕ್ಷಣವನ್ನು ನೋಡಿ ಕಣ್ತುಂಬಿಕೊಂಡಿದ್ದಾರೆ, ಭಾವುಕರಾಗಿದ್ದಾರೆ, ಭಕ್ತಿ ಪರವಶರಾಗಿದ್ದಾರೆ. ಆದರೆ ಅದರ ಬೆನ್ನಲ್ಲೇ ಮೋದಿ ವಿರೋಧಿಗಳು, ವಿಪಕ್ಷಗಳ ನಾಯಕರು ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಇದಕ್ಕೆ ದೇಶಭಕ್ತರೆಲ್ಲ ಒಂದಾಗಿ ತಿರುಗೇಟನ್ನು ಕೊಟ್ಟರು. ಬಿಜೆಪಿಯು ಸಹ ತಿರುಗೇಟನ್ನು ಕೊಡ್ತು. ಮತ್ತೊಂದೆಡೆ ಮೋದಿ ಟೀಕಾಕಾರರು ಹಾಗೆ ರಾಮನ ಟೀಕಾಕಾರರಿಗೆ ವಿನಯ್ ಗುರೂಜಿಯವರು ಟಾಂಗನ್ನು ಕೊಟ್ಟಿದ್ದಾರೆ. ಕೇವಲ ಅಷ್ಟೇ ಅಲ್ಲ, ನಮ್ಮ ದೇಶದ ಕುರಿತಾಗಿ ಒಂದು ದೊಡ್ಡ ಭವಿಷ್ಯವನ್ನೇ ನುಡಿದಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿನಯ್ ಗುರೂಜಿಯವರಿಗೆ ಅಪಾರ ಸಂಖ್ಯೆಯಲ್ಲಿ ಅನುಯಾಯಿಗಳಿದ್ದಾರೆ. ಇನ್ನೊಬ್ಬರು ನುಡಿದಂತಹ ಭವಿಷ್ಯ ನಿಜವಾದ ಬಗ್ಗೆ ಸಾಕಷ್ಟು ಉದಾಹರಣೆಗಳಿವೆ. ಇದೇ ಕಾರಣಕ್ಕೆ ಅವರು ನಮ್ಮ ದೇಶ ಮಾತ್ರವಲ್ಲದೆ ವಿದೇಶದಲ್ಲೂ ಕೂಡ ಸಾಕಷ್ಟು ಜನರನ್ನು ಸಂಪಾದಿಸಿಕೊಂಡಿದ್ದಾರೆ. ಅವರಿಗೆ ವಿದೇಶದಲ್ಲೂ ಕೂಡ ಅನುಯಾಯಿಗಳಿದ್ದಾರೆ. ಇದೀಗ ಅದೇ ವಿನಯ್ ಗುರೂಜಿಯವರು ಮತ್ತೊಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಸದ್ಯ ಇದೇ ಒಂದು ಭವಿಷ್ಯ ನಮ್ಮ ರಾಜ್ಯದಲ್ಲಿ ಸಂಚಲನವನ್ನು ಮೂಡಿಸಿದೆ, ಜೊತೆಗೆ ದೇಶದೆಲ್ಲೆಡೆ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಇದು ರಾಜಕೀಯ ಕುರಿತಾದ ಭವಿಷ್ಯ ಆಗಿರೋದ್ರಿಂದ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿದೆ, ಭಾರಿ ಚರ್ಚೆಗೀಡಾಗಿದೆ. ಹಾಗಿದ್ರೆ ಗೌರಿಗದ್ದೆಯ ವಿನಯ್ ಗುರೂಜಿಯವರು ಅಷ್ಟಕ್ಕೂ ಹೇಳಿದ್ದೇನು? ಹೊಸ ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಗುರೂಜಿಯವರು ಏನು ಹೇಳಿದ್ರು? ಈ ಹಿಂದೆ ಅವರು ನುಡಿದಂತಹ ಯಾವ್ಯಾವ ಭವಿಷ್ಯ ನಿಜವಾಗಿದೆ? ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನಮ್ಮ ಚಾನಲ್ನಲ್ಲಿ ವಿಭಿನ್ನವಾದ ರೀತಿಯಲ್ಲಿ ಬೇರೆ ಬೇರೆ ವಿಚಾರಧಾರೆಗಳು ಮೂಡಿ ಬರ್ತಾ ಇದೆ. ಅದಕ್ಕೆ ನೀವು ಕೂಡ ಬೆಂಬಲವನ್ನು ಸೂಚಿಸೋದಾದರೆ, ಮೆಚ್ಚುಗೆಯನ್ನು ಸೂಚಿಸೋದಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಹೊಸ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗೌರಿಗದ್ದೆಯ ದತ್ತಾಶ್ರಮದ ಅವಧೂತ ಅಂತಲೇ ಖ್ಯಾತಿಯಾಗಿರುವ ವಿನಯ್ ಗುರೂಜಿಯವರು ನುಡಿದಿರುವ 3 ವಿಚಾರಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ, ಭಾರಿ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಅವರು ನುಡಿದಿರೋದು ರಾಜಕೀಯ ಭವಿಷ್ಯ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿದೆ. ಈ ಒಂದು ಅತಿ ದೊಡ್ಡ ಚುನಾವಣೆ ಹತ್ತಿರ ಬರ್ತಿದ್ದ ಹಾಗೆ ರಾಜ್ಯ ರಾಜಕೀಯದಲ್ಲೂ ಸಾಕಷ್ಟು ಏರುಪೇರಾಗ್ತಾ ಇದೆ. ಪಕ್ಷಗಳು ಚುನಾವಣೆಗೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆ ಚುನಾವಣಾ ಪ್ರಚಾರ ಕಾರ್ಯ ಕೂಡ ಚುರುಕುಗೊಂಡಿದೆ. ಇನ್ನು ಲೋಕಸಭಾ ಟಿಕೆಟ್ ಘೋಷಣೆಗೂ ಮುನ್ನ ಹಾಗೆ ನಂತರದಲ್ಲಿ ಹಲವು ರಾಜಕೀಯ ನಾಯಕರ ಪಕ್ಷಾಂತರಕ್ಕೆ ನಾವೆಲ್ಲರೂ ಸಾಕ್ಷಿ ಆಗಿದ್ದೇವೆ. ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಂತಹ ನಂತರದಲ್ಲಿ ಬಿಜೆಪಿ ಲೋಕಸಭಾ ಚುನಾವಣೆಗೆ ಸಕಲ ತಯಾರಿಯನ್ನು ನಡೆಸಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದಲ್ಲಿನ ಅಸಮಾಧಾನದಿಂದ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿರುವಂತಹ ಹಲವು ನಾಯಕರಿಗೆ ಬಿಜೆಪಿ ನಾಯಕರು ಗಾಳ ಹಾಕಿದ್ದಾರೆ. ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಲವು ತಂತ್ರಗಾರಿಕೆಯನ್ನು ನಡೆಸಿದ್ದಾರೆ. ಇದರ ಮೊದಲ ಹೆಜ್ಜೆ ಎಂಬಂತೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರನ್ನು ಬಿಜೆಪಿಗೆ ಕರೆತಂದಿದ್ದು ಆಯಿತು, ಅವರಿಗೆ ಲೋಕಸಭಾ ಟಿಕೆಟನ್ನು ನೀಡಿದ್ದೂ ಆಗಿದೆ. ಇನ್ನು ಬಳ್ಳಾರಿಯಲ್ಲಿ ಮಾಜಿ ಸಚಿವರಾದಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನು ಬಿಜೆಪಿಗೆ ಕರೆತಂದದ್ದು ಆಗಿದೆ. ಇನ್ನು ಮಂಡ್ಯದಲ್ಲಿ ಸುಮಲತಾ ಅವರು ಸಹ ಬಿಜೆಪಿಯನ್ನು ಸೇರಿಕೊಂಡಿದ್ದಾರೆ. ಈ ರೀತಿಯಾಗಿ ಎಲ್ಲೆಲ್ಲಿ ಭಿನ್ನಮತ ಕಾಣಿಸ್ಕೊಂಡಿತ್ತು, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ, ಟಿಕೆಟ್ ಘೋಷಣೆಯ ಸಂದರ್ಭದಲ್ಲಿ ಬಂಡಾಯ ಎಲ್ಲೆಲ್ಲಿ ಇತ್ತು, ಅದೆಲ್ಲವನ್ನು ಶಮನ ಮಾಡುವಂತಹ ಕೆಲಸವನ್ನು ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ತಂತ್ರಗಾರಿಕೆಯನ್ನು ಈಗಾಗಲೇ ರೂಪಿಸ್ಕೊಂಡಿದ್ದಾರೆ. ಇನ್ನು ಪಕ್ಷ ಬಿಟ್ಟಂಥವ್ರಿಗೂ ಪಕ್ಷೇತರರಿಗೂ ಬಿಜೆಪಿ ಇದೀಗ ಅನಿವಾರ್ಯ ಅನಿಸ್ಕೊಂಡಿದೆ. ಒಂದು ಬಿಜೆಪಿಯನ್ನು ಸೇರಿಕೊಳ್ಬೇಕು, ಇಲ್ಲವಾದಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೋಬೇಕು. ಈ ರೀತಿಯಾದಂತಹ ಅನಿವಾರ್ಯತೆ ಹಲವು ನಾಯಕರಿಗೆ ಎದುರಾಗಿದೆ. ಇನ್ನು ಟಿಕೆಟ್ ಘೋಷಣೆ ಸಂದರ್ಭದಲ್ಲಿ ನೀವು ಗಮನಿಸಿರಬಹುದು, ಒಂದೊಂದು ಕ್ಷೇತ್ರದಲ್ಲಿ ಬಿಜೆಪಿ ಕಡೆಯಿಂದ 10-20 ಆಕಾಂಕ್ಷಿಗಳಿದ್ದರು. ಆದರೆ ಕಾಂಗ್ರೆಸ್ನಲ್ಲಿ ಆ ರೀತಿ ಇಲ್ಲ. ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾದ ನಂತರದಲ್ಲಿ 1-2-3 ಕ್ಷೇತ್ರಗಳಲ್ಲಿ ಬಂಡಾಯ ಎದ್ದಿದ್ದು ಬಿಟ್ಟರೆ ಬೇರೆ ಯಾವ ಕ್ಷೇತ್ರದಲ್ಲೂ ಕೂಡ ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲ. ಕಾಂಗ್ರೆಸ್ನಿಂದ ಬಹಳ ಸುಲಭವಾಗಿ ರಾಜ್ಯದಲ್ಲಿ ಸಚಿವರ ಮಕ್ಕಳು, ಸಂಬಂಧಿಕರಿಗೆ ಟಿಕೆಟನ್ನು ನೀಡಿಯಾಗಿದೆ. ಅಂದರೆ ರಾಷ್ಟ್ರ ರಾಜಕಾರಣದ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ದಿನದಿಂದ ದಿನಕ್ಕೆ ಬಲಹೀನ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ದೇಶದಲ್ಲಿ INDIA ಮೈತ್ರಿಕೂಟವನ್ನು ಮುನ್ನಡೆಸ್ತಾ ಇರೋದು ಕಾಂಗ್ರೆಸ್. NDA ಹಾಗೆ ಬಿಜೆಪಿಯನ್ನು ಬಗ್ಗು ಬಡಿಬೇಕು ಅಂತಿರುವಂತಹ INDIA ದಿನದಿಂದ ದಿನಕ್ಕೆ ಬಲಹೀನ ಆಗ್ತಾ ಇದೆ. ಲೋಕಸಭಾ ಚುನಾವಣೆ ಘೋಷಣೆಗೂ ಮುನ್ನವೇ INDIA ನಾಯಕರ ಮಧ್ಯೆ ಭಿನ್ನಮತ ಸ್ಫೋಟಗೊಂಡಿತ್ತು. ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಪ್ರಮುಖ ನಾಯಕರು ಕಾಂಗ್ರೆಸ್ನಿಂದ ಅಂತರವನ್ನು ಕಾಯ್ದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರು. ಪರಿಸ್ಥಿತಿ ಹೀಗಿರುವಂತಹ ಸಂದರ್ಭದಲ್ಲೇ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು
ಬಿಜೆಪಿಯ ಬಗ್ಗೆ ಒಂದು ಭವಿಷ್ಯವನ್ನು ನುಡಿದ್ರು. ರಾಜ್ಯಸಭೆಯಲ್ಲಿ ಅವರು ಈ ಹಿಂದೆ ಮಾತನಾಡ್ತಾ, ಅಂದರೆ ಕೆಲವೇ ತಿಂಗಳ ಹಿಂದೆ ಮಾತನಾಡ್ತಾ, ಬಿಜೆಪಿ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆಯಲಿದೆ ಅನ್ನುವ ಮಾತನ್ನು ಹೇಳಿದ್ರು. ಖರ್ಗೆ ಅವರ ಈ ಮಾತನ್ನು ಕೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ ಬಿಜೆಪಿ ನಾಯಕರೆಲ್ಲ ಸದನದಲ್ಲೇ ನಕ್ಕಿದ್ರು. ನಂತರದಲ್ಲಿ ಖರ್ಗೆ ಅವರು ಹೇಳಿದಂತಹ ಮಾತುಗಳು ದೇಶದೆಲ್ಲೆಡೆ ವೈರಲ್ ಆಯಿತು. ಇನ್ನು ಕಾಂಗ್ರೆಸ್ ಈ ಒಂದು ಚುನಾವಣೆಯನ್ನು ಎದುರಿಸೋದಕ್ಕೆ ಯಾವುದೇ ರೀತಿಯ ಅಸ್ತ್ರವನ್ನು ಪ್ರಯೋಗಿಸಿದಂತೆ ಕಾಣಿಸ್ತಾ ಇಲ್ಲ. ಕೇವಲ ಪ್ರಣಾಳಿಕೆಯನ್ನು ಬಿಟ್ಟರೆ ಯಾವುದೇ ಅಭಿವೃದ್ಧಿ ವಿಚಾರವನ್ನು ಮುಂದಿಟ್ಕೊಂಡು ಪ್ರಚಾರ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬದಲಾಗಿ ಕರ್ನಾಟಕದಲ್ಲಿ ಹಾಗೆ ತೆಲಂಗಾಣದಲ್ಲಿ ಕೈ ಹಿಡಿದಂತಹ ಗ್ಯಾರಂಟಿಯನ್ನು ಮುಂದಿಟ್ಕೊಂಡು ಈ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದೆ. ಮೊನ್ನೆಯಷ್ಟೇ ಇಡೀ ದೇಶಕ್ಕೆ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಇವೆಲ್ಲವನ್ನು ಗಮನಿಸ್ತಾ ಬಂದಾಗ ಲೋಕಸಭಾ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ ನೇತೃತ್ವದ INDIA ಬಣ ಬಿಜೆಪಿ ಮುಂದೆ ಶರಣಾಯ್ತಾ ಅನ್ನುವಂತಹ ಪ್ರಶ್ನೆಗಳು ಮೂಡುತ್ತೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಾಜಕೀಯದ ಬಗ್ಗೆ ಚುನಾವಣೆ ಕುರಿತಾಗಿ ಭವಿಷ್ಯ ನುಡಿಯೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇದಕ್ಕೆ ವಿನಯ್ ಗುರೂಜಿಯವರು ಇದೀಗ ಹೊಸ ಸೇರ್ಪಡೆ ಅಂತಲೇ ಹೇಳ್ಬೋದು. ಈ ಬಾರಿ ಅವರು 2 ಭವಿಷ್ಯವನ್ನು ನುಡಿದಿದ್ದಾರೆ. 2 ವಿಚಾರವೂ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ರಾಜಕೀಯ ನಾಯಕರಿಗೆಲ್ಲ ಒಂದು ರೀತಿ ದಿಗಿಲು ಮೂಡಿಸುವಂತಹ ಭವಿಷ್ಯ ಇದಾಗಿದೆ. ಈ ಹಿಂದೆ ಅಯೋಧ್ಯೆ ವಿಚಾರವಾಗಿ ಇದೇ ವಿನಯ್ ಗುರೂಜಿಯವರು ಮಾತನಾಡಿದರು. ರಾಮನಿಗೂ ಕಮೆಂಟ್ ಮಾಡುವವರಿದ್ದಾರೆ, ಮೋದಿಗೂ ಕಮೆಂಟ್ ಮಾಡುವವರಿದ್ದಾರೆ. ಕಮೆಂಟ್ ಮಾಡೋರೆಲ್ಲ ಕಳೆದು ಹೋಗ್ತಾರೆ, ಕಮೆಂಟ್ ಹೊಡೆದವರೆಲ್ಲ ಕಳೆದು ಹೋದರು, ರಾಮ ಉಳಿದುಕೊಂಡ, ಅದೇ ರೀತಿ ಮೋದಿಯವರು ಮುಂದೆಯೂ ಉಳಿಯಲಿದ್ದಾರೆ ಅಂತ ವಿನಯ್ ಗುರೂಜಿಯವರು ಹೇಳಿದರು. ಮೊನ್ನೆಯಷ್ಟೇ ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕವನ್ನು ನೋಡಿದ್ದೇವೆ. ಮುಂದೆ ನರೇಂದ್ರ ಮೋದಿಯವರ ಪಟ್ಟಾಭಿಷೇಕವನ್ನು ಸಹ ನೋಡ್ತೇವೆ. ಇದು ನರೇಂದ್ರ ಮೋದಿಯವರ ಬಗ್ಗೆ ನುಡಿದಂತಹ ಭವಿಷ್ಯವಾದರೆ, ಮತ್ತೊಂದು ಕಡೆ ಇತ್ತೀಚೆಗೆ ರಾಜಕೀಯದಲ್ಲಿ ದೊಡ್ಡ ಮಟ್ಟಿಗೆ ಗುರುತಿಸಿಕೊಂಡಿರುವಂತಹ ಅಣ್ಣಾಮಲೈಯವರ ಬಗ್ಗೆಯೂ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಸದ್ಯ ಈ ಒಂದು ಭವಿಷ್ಯ ದೊಡ್ಡ ಮಟ್ಟದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ತಮಿಳುನಾಡಿನ ಇಡೀ ರಾಜಕೀಯ ಭವಿಷ್ಯವನ್ನೇ ಅವರು ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಮುಂದೆ ಅಣ್ಣಾಮಲೈಯವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವುದನ್ನು ನಾವು ನೋಡ್ತೇವೆ. ಈ ಹಿಂದೆ ಅಣ್ಣಾಮಲೈಯವರು ಚಿಕ್ಕಮಗಳೂರು SP ಆಗಿ ಬಂದಿದ್ದಾಗ, ಕೊಪ್ಪದ ಬೊಮ್ಲಾಪುರಕ್ಕೆ ಬಂದಿದ್ದಾಗಲೇ ಅವರಿಗೊಂದು ಸೇಬು ಹಣ್ಣನ್ನು ಕೊಟ್ಟು ಮುಂದೆ ಕಾಕಿ ತೊರೆದು ಕಾದಿ ತೊಡ್ತಾರೆ ಅಂತ ಹೇಳಿದ್ದೆ. ಪತ್ರಕರ್ತರು, ಆಡಳಿತ ಕ್ಷೇತ್ರದಲ್ಲಿ ಇರೋರು ದಯಮಾಡಿ ಪ್ರಜಾಪ್ರಭುತ್ವಕ್ಕೆ, ರಾಜಕೀಯಕ್ಕೆ ಬರುವಂತಹ ಪ್ರಯತ್ನವನ್ನು ಮಾಡಬೇಕು. ಅವರೆಲ್ಲ ವಿಧಾನಸೌಧದೊಳಗೆ ಇದ್ದು ಕೆಲಸವನ್ನು ಮಾಡಿದಾಗ ಸಾಮಾನ್ಯ ಜನರಿಗೆ ಸಹಾಯ ಆಗುತ್ತೆ ಅಂದರು. ಕಳೆದ ಬಾರಿ ಲೋಕಸಭಾ ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಮೋದಿಯವರಿಗೆ ವಿನಯ್ ಗುರೂಜಿಯವರು ಒಂದು ರಾಮನ ಧನಸ್ಸನ್ನು ಉಡುಗೊರೆಯಾಗಿ ನೀಡಿದರು. ಇದೀಗ ಅವರು ನುಡಿದಿರುವಂತಹ ಭವಿಷ್ಯ ರಾಜಕೀಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಇದರ ಜೊತೆಗೆ ರಾಜಕಾರಣಿಗಳಿಗೆ ಒಂದಷ್ಟು ಬುದ್ಧಿಮಾತನ್ನು ಸಹ ಹೇಳಿದ್ದಾರೆ. ರಾಜಕಾರಣಿಗಳು ಪರಿಜ್ಞಾನ ಇಟ್ಟುಕೊಂಡು ಮಾತನಾಡಬೇಕು. ಜಾತಿ ಧರ್ಮ ಬದಿಗಿಟ್ಟು ನಿಮ್ಮ ರಾಜಕೀಯ ಕೆಲಸವನ್ನು ಪ್ರತಿಭೆಯ ಮೂಲಕವಾಗಿ ತೋರಿಸಿ, ಈ ರೀತಿಯಾಗಿ ಕಿವಿ ಮಾತನ್ನು ಹೇಳಿದರು. ಇತ್ತೀಚೆಗಷ್ಟೇ ಸಂಸದ DK ಸುರೇಶ್ ಅವರು ಪ್ರತ್ಯೇಕ ರಾಷ್ಟ್ರದ ಕುರಿತಾಗಿ ಒಂದು ಹೇಳಿಕೆಯನ್ನು ನೀಡಿದರು. ಈ ಹೇಳಿಕೆಯನ್ನು ಗುರೂಜಿಯವರು ತೀವ್ರವಾಗಿ ಖಂಡಿಸಿ ವಿರೋಧಿಸಿದ್ದಾರೆ. ಜಿನ್ನಾ ಅವರು ಕೂಡ ಈ ತಪ್ಪನ್ನು ಮಾಡಿದ್ರು. ಗಾಂಧಿಯವರು ಅದನ್ನು ಬರೆದಿಡ್ತಾರೆ. ನೆಹರು ಜಿನ್ನಾ ಇಬ್ಬರನ್ನು ಕೂರಿಸಿ ಗಾಂಧಿ ಮಾತನಾಡ್ತಾರೆ, ನಾನು ಇರುವವರೆಗೂ ನನ್ನನ್ನು ಭಾಗ ಮಾಡಬೇಡಿ ಅನ್ನುವಂತಹ ಮಾತನ್ನು ಹೇಳಿ ಕೇಳಿಕೊಳ್ತಾರೆ. ಆದರೆ ಗಾಂಧಿ ಮಾತನ್ನು ಯಾರೂ ಅವತ್ತು ಕೇಳಿರಲಿಲ್ಲ. ಮುಂದೆ ಹಿಂದೂ ಮುಸ್ಲಿಂ ಗಲಾಟೆ ಹಳ್ಳಿಯಲ್ಲೂ ಪ್ರತಿಬಿಂಬಿಸುತ್ತೆ ಅಂತ ಆ ದಿನವೇ ಗಾಂಧೀಜಿಯವರು ಹೇಳಿದರು. ಇವತ್ತು ದೇಶದಲ್ಲಿ ಆಗ್ತಿರೋದು ಕೂಡ ಅದೇ. ಅವರಿವರನ್ನು ಬೈದುಕೊಂಡೇ ವಿಧಾನಸಭೆ ಕಲಾಪವನ್ನು ಮುಗಿಸ್ತೀರಿ. ಜನರ ಸಮಯ, ದುಡ್ಡು, ಟ್ಯಾಕ್ಸ್ನಿಂದ ರಾಜಕಾರಣಿ ಅಧಿಕಾರಿಗಳ ಸಂಬಳ ನಡೀತಾ ಇದೆ. ಎಲ್ಲರೂ ಈ ಒಂದು ಪರಿಜ್ಞಾನವನ್ನು ಇಟ್ಕೊಳ್ಬೇಕು. ಆಗ ಇಂತಹ ಭಾಷಣವನ್ನು ಮಾಡೋದಿಲ್ಲ. ನಾನು ನೀನು ಭೇದ ಅಂದ ದಿನವೇ ಹಿಂಸೆ, ನಾನು ನೀನು ಒಂದೇ ಅಂದ ದಿನವೇ ಅಹಿಂಸೆ ಅಂತ ಹೇಳಿದರು. ಜೊತೆಗೆ ದೇಶದಲ್ಲಿ ಅನ್ನ ನೀಡುವ ರೈತನ ಪಾತ್ರ ಒಂದೆಡೆಯಾದರೆ, ಇನ್ನೊಂದೆಡೆ ಗಡಿಯಲ್ಲಿ ದೇಶದ ನಾಗರಿಕರ ರಕ್ಷಣೆಗೆ ಜೀವವನ್ನೇ ಪಣಕ್ಕಿಡುವ ಸೈನಿಕ, ಇವರಿಬ್ಬರು ದೇಶದ ನಿಜವಾದ ಬೆನ್ನೆಲುಬು. ಇವರ ಸಾರ್ಥಕತೆ ಮತ್ತು ತ್ಯಾಗವೇ ಸಮಾಜದ ನೆಮ್ಮದಿಗೆ ಕಾರಣ ಆಗಿದೆ. ನಿವೃತ್ತ ಸೈನಿಕರ ಅಭಿವೃದ್ಧಿಯ ಜೊತೆಗೆ ಅವರ ಮಕ್ಕಳಿಗೂ ಅನುಕೂಲವಾಗುವಂತಹ ಶಾಲೆಗಳನ್ನು ಆರಂಭಿಸಬೇಕು. ಕುಟುಂಬ ತೊರೆದು ಹಗಲಿರುಳು ಗಡಿ ಕಾಯುವ ಮೂಲಕ ದೇಶದ ರಕ್ಷಣೆ ಮಾಡುವಂತಹ ಯೋಧರ ಋಣವನ್ನು ತೀರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ಇನ್ನು ಈ ಹಿಂದೆ ವಿನಯ್ ಗುರೂಜಿಯವರು ನುಡಿದಿದ್ದ ಸಾಕಷ್ಟು ಭವಿಷ್ಯಗಳು ನಿಜವಾಗಿದೆ. ಇದೇ ಕಾರಣಕ್ಕೆ ಗುರೂಜಿಯವರಿಗೆ ಸೆಲೆಬ್ರಿಟಿಗಳಿಂದ ಹಿಡಿದು ಸಾಮಾನ್ಯರವರೆಗೆ ಅಪಾರ ಸಂಖ್ಯೆಯ ಅನುಯಾಯಿಗಳಿದ್ದಾರೆ. ಅವರು ಹೇಳಿದ್ದೆಲ್ಲ ಸತ್ಯವಾಗುತ್ತೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ. ಈ ಒಂದು ನಂಬಿಕೆಯಿಂದಾಗಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಸಹ ವಿನಯ್ ಗುರೂಜಿಯವರ ಆಶ್ರಮಕ್ಕೆ ಹೋಗಿ ಬರುತ್ತಾರೆ. ಅವರ ದರ್ಶನವನ್ನು ಮಾಡಿಕೊಂಡು ಮಾರ್ಗದರ್ಶನವನ್ನು ಪಡಿತಾರೆ. ಚಿಕ್ಕಮಗಳೂರಿನ ಗೌರಿಗದ್ದೆ ಆಶ್ರಮದಲ್ಲಿ ವಿನಯ್ ಗುರೂಜಿಯವರಿದ್ದಾರೆ. ಉಪನ್ಯಾಸಕರಾಗಿದ್ದ ಅವರು ವಿದೇಶಕ್ಕೆ ಹೋಗುವಂತಹ ಕನಸನ್ನು ಕಂಡಿದ್ದರು.
ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ತಿದ್ದಂತಹ ಸಂದರ್ಭದಲ್ಲಿ ಅಂದರೆ 2010ರಲ್ಲಿ ವಿನಯ್ ಇವರಿಗೆ ದತ್ತಾತ್ರೇಯ ಸ್ವಾಮಿಗಳ ದರ್ಶನವಾಯ್ತಂತೆ. ಅದಾದ ಮೇಲೆ ವಿದೇಶದ ಆಸೆಯನ್ನು ಬಿಟ್ಟಂತಹ ಗುರೂಜಿಯವರು ಗೌರಿ ಗದ್ದೆಯಲ್ಲಿ ನೆಲೆ ನಿಂತು ಬಿಡ್ತಾರೆ. ಇವರ ಭಕ್ತರ ಪಟ್ಟಿಯಲ್ಲಿ ಕೇವಲ ಜನಸಾಮಾನ್ಯರಷ್ಟೇ ಅಲ್ಲದೆ ಸೆಲೆಬ್ರಿಟಿಗಳ ಹೆಸರು, ರಾಜಕೀಯ ನಾಯಕರ ಹೆಸರು ಇದೆ. ಮಾಜಿ ಪ್ರಧಾನಿಗಳಾದ ದೇವೇಗೌಡರು, ಎಚ್ ಡಿ ರೇವಣ್ಣ, ಎಚ್ ಡಿ ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್, ರಮೇಶ್ ಕುಮಾರ್, ಚಿತ್ರನಟ ದುನಿಯಾ ವಿಜಯ್, ಹೀಗೆ ಈ ಒಂದು ಪಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ. ನಿಮ್ಮೆಲ್ಲರಿಗೂ ಮಾಸ್ತಿಗುಡಿ ಚಿತ್ರದ ವೇಳೆ ಸಂಭವಿಸಿದ ದುರಂತ ನೆನಪಿರಬಹುದು. ಆ ದಿನ ಅಪಾಯ ಸಂಭವಿಸಲಿದೆ ಅಂತ ಮೊದಲೇ ಗುರೂಜಿಯವರು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ವಿನಯ್ ಗುರೂಜಿಯವರು ಚಿತ್ರೀಕರಣ ನಡೆಯುವಂತಹ ಸಂದರ್ಭದಲ್ಲಿ ಇದ್ದಿದ್ರೆ ಆ ಒಂದು ಅಪಾಯ ಸಂಭವಿಸುತ್ತಲೇ ಇರಲಿಲ್ಲ ಅನ್ನೋದು ಇವತ್ತಿಗೂ ದುನಿಯಾ ವಿಜಯ್ ಅವರ ನಂಬಿಕೆ ಆಗಿದೆ. ಅದೇ ರೀತಿ ಈ ಹಿಂದೆ 2021ರಲ್ಲಿ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ವಿನಯ್ ಗುರೂಜಿ, ಶೋಭಾ ಕರಂದ್ಲಾಜೆಯವರು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದಂತಹ ಸಮಯದಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆಯವರಿಗೆ ದೇವರು ಇನ್ನೊಂದು ದೊಡ್ಡ ಗೌರವ ಕೊಡ್ತಾರೆ ಅಂತ ರಾಜಕೀಯ ಭವಿಷ್ಯವನ್ನು ನುಡಿದಿದ್ರು. ನಂತರದ ದಿನದಲ್ಲಿ ಆ ಒಂದು ಮಾತು ನಿಜವಾಯಿತು. ಕೇಂದ್ರ ಸಚಿವ ಸಂಪುಟದಲ್ಲಿ ಶೋಭಾ ಕರಂದ್ಲಾಜೆಯವರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಇನ್ನು ಈ ಹಿಂದೆ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲೇ ವಿನಯ್ ಗುರೂಜಿ ಆಶ್ರಮಕ್ಕೆ ಭೇಟಿ ನೀಡಿದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಆಶೀರ್ವಾದ ಮಾಡಿ ಈ ಬಾರಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ, ಜೊತೆಗೆ ನೀವು 2ನೇ ಬಾರಿಗೆ ಮಂತ್ರಿ ಆಗ್ತೀರಿ ಅಂತ ಆಶೀರ್ವಾದವನ್ನು ಮಾಡಿದ್ರಂತೆ. ಗುರೂಜಿಯವರು ಆಶೀರ್ವಾದ ಮಾಡಿದಂತೆ ಮುಂದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು. ಅದೇ ರೀತಿ ಶ್ರೀನಿವಾಸ್ ಪೂಜಾರಿಯವರು ಮತ್ತೊಮ್ಮೆ ಮಂತ್ರಿ ಆಗಿ ಅಧಿಕಾರವನ್ನು ಸ್ವೀಕರಿಸಿದರು. ಈ ರೀತಿಯಾಗಿ ಗುರೂಜಿಗಳು ನುಡಿದಂತಹ ಸಾಕಷ್ಟು ಭವಿಷ್ಯ ನಿಜವಾಗಿದೆ. ಇದೇ ಕಾರಣಕ್ಕೆ ಅವರ ಭಕ್ತರ ಪಟ್ಟಿ ದೊಡ್ಡದಾಗುತ್ತಲೇ ಇದೆ. ಹಾಗಾದರೆ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.